ಯುವಕರೆಲ್ಲ ನಮ್ಮ ಜಾತ್ರಾ ಕಮಿಟಿಯವರು ಎಲ್ಲರೂ ಕೂಡ ವೇದಿಕೆ ಇರಬೇಕು. ಹೇ ನಾಗಪ್ಪ ಬಂಗಿ ನಾಗ ಬಾ, ಶಿವಣ್ಣ ನಾಗಲಾಪುರ ಮಠ ಕೂಡ ಬರಬೇಕು. ಆದ ಧನ್ಯವಾದಗಳು ಪರಮ ಪೂಜ್ಯರಿಗೆ. ಅವ್ರಿಗೊಂದು ಕವನ ಹಾಕಿಕೊಡ್ರಿ, ಎಲ್ಲರಿಗೆ ಕವನ ಹಾಕಿಕೊಡ್ರಿ. ಶಿವಕುಮಾರ್ ನಾಗಲಾಪುರ ಅವರಿಗೆ ನಮ್ಮ ನಾಗಲ್ಲಿ ಬಂದ ನಮ್ಮ ಬಂಗಿ ನಾಗ ಏ ಕಾಳಿ ಅಜ್ಜವ್ರಿಗೆ ಒಂದು ಸನ್ಮಾನ ಮಾಡಿ. ಶಿವಕುಮಾರ್ ನಾಗಲಾಪುರ ಒಂದು ಸನ್ಮಾನ ಮಾಡ್ರಿ. ಶಿವಣ್ಣ ಇಲ್ಲೇ ತೆಚ್ಚೀರ್ಲಿ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಶಿವಕುಮಾರ್ ನಾಗಲಾಪುರ ಮಠವನ್ನ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಈ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಏ ಪ್ರಶಾಂತ ಸನ್ಮಾನ ಮಾಡ್ಬಾ. ಬುದ್ಧಿ ದಯಮಾಡ್ತಾರೆ. ಪರಮ ಪೂಜ್ಯ ಹಿರೋ ಸಿಂಧುಗೆ ಪರಮ ಪೂಜ್ಯರು ಕೂಡ ವೇದಿಕೆಯಿಂದ ನಿರ್ಗಮಿಸ ಶಾಲಾಗ್ರಿ ಬರಲಿ. ನಮ್ಮ ಕುಮಾರಸ್ವಾಮಿ ಶಾಸ್ತ್ರಿಗಳು ಒಂದು ಜಾತಪ್ಪ ಇಲ್ಲಿ ಕುಮಾರಸ್ವಾಮಿ ಅವರು ಪೂಜೆಯಲ್ಲಿ ಆಶೀರ್ವಾದ ಪಡ್ಕೊಳ್ಬೇಕು. ಶಾಸಕರು ಕುಮಾರಸ್ವಾಮಿ ಅಜ್ಜರು ಕೊಡಿ, ನಮ್ಮ ಬೆಳೆದ ಕೊಡಿ, ಮಾಡಿದ್ರು ಅವರು ಕೊಡಿ. ಈ ಕಾರ್ಯಕ್ರಮವನ್ನ ಕುರಿತು ಪ್ರಶಸ್ತಿಯನ್ನು ಸ್ವೀಕರಿಸಿದ ಜೋಳದವರು ಎರಡು ಮಾತನಾಡಬೇಕು. ನಂತರದಲ್ಲಿ ಕೊಟ್ಟಪ್ಪ ತೋಟದವರು ನಮ್ಮ ಹೊಡೆದ ಆಡಳಿತ ಮಂಡಳಿ ಮಾಡಿದಾಗ ಬೆಳೆದ ಸಿಗದ ಆಶಿಸಿದ ದಯಮಾಡಿ ತಾವಿಬ್ಬರು ಎಳೆ ಮಾತಲ್ಲಿ ತಮ್ಮ ಗುಡಿಯವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅನ್ನಪ್ಪ ಜೋಳೂರು ಚಪ್ಪಾಳೆ ಅವರು ಎರಡು ಮಾತು ಮಾತಾಡ್ತಾರೆ. ನಂತರದಲ್ಲಿ ನಮ್ಮ ಕೊಟ್ಟಪ್ಪ ಅವರು ಮಾತಾಡ್ತಾರೆ. ಆಮೇಲೆ ಗುಡಿಯವರು ರಕ್ಷಣೆ ಮಾಡಿ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರಿಂದ ಮೊದಲಿಗೆ ಗುಡಿಯವರು ಕೊಡ್ತೇವೆ. ಈಗ ಜೋಳದವರು ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹ ಮತ್ತು ಪ್ರಶಸ್ತಿ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಪ್ರಶಸ್ತಿ ಸಮಾರಂಭ ಈ ಎಲ್ಲ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗಳಿಗೂ ನಮಸ್ಕರಿಸಿ, ಅದೇ ರೀತಿಯಾಗಿ ಶ್ರೀಮಾನ್ಯರಿಂದ ಅನ್ನದಾನ ಮಹಾಸ್ವಾಮಿಗಳ ಮುಂದಿನ ಮಠ ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈಗ ಡಾಕ್ಟರ್ ಮಹಾದೇವ ದೇವರು ಕೂಡ ಅವರನ್ನು ಕೂಡ ಪೂಜೆಗೆ ವಂದಿಸುತ್ತಾ, ಇಲ್ಲಿವರೆಗೂ ಇಲ್ಲಿ ಸೇರಿರತಕ್ಕಂಥ ಎಲ್ಲ ವೇದಿಕೆಯಲ್ಲಿರುವ ಹಿರಿಯರಿಗೂ ಹಾಗೂ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಮತ್ತು ತಾಯಿಯರಿಗೂ ಇವತ್ತು ನನಗೆ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪೂಜೆಯನ್ನು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಈ ಜಾತ್ರಾ ಕಮಿಟಿ ಮತ್ತು ವೇದಿಕೆ ನಡೆಸತಕ್ಕಂಥ ಹಿರಿಯರು ಕೂಡ ಆಶೀರ್ವಾದವನ್ನು ನನ್ನ ಕುಟುಂಬಕ್ಕೂ ಮತ್ತು ನನಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಒಂದೇ ನಾನು ಹೇಳೋದು, ಬೆಳಕಲ್ಲಿ ಕೂಡ ನಾವು ಸಾರ್ವಜನಿಕವಾಗಿ ಎಲ್ಲ ಜನರ ಮನಸ್ಸನ್ನ ಗೆದಿಯುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೆ ಸ್ವಾಮಿಗಳು ಬರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಪೂಜ್ಯರು ನನ್ನ ಮೇಲೆ ಇರ್ತಕ್ಕಂಥ ಒಂದು ಆಶೀರ್ವಾದ, ಗೌರವ ಅದು ಪರಿವರ್ತನೆ ಆಗಿ ಎಲ್ಲ ಭಕ್ತರಲ್ಲಿಯೂ ಕೂಡ ಅವರು ಏನಂದ್ರೆ ಜವಳಿಯನ್ನು ಬರಿದ್ರೆ ದುಡ್ಡಿನಲ್ಲಿ ನಾವು ಸ್ವಚ್ಛತೆ ಇದ್ದಾಗ ಕೈ ನಮ್ಮ ಸ್ವಚ್ಛತೆ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಈ ಗ್ರಾಮದಲ್ಲಿ ಯಾವುದೇ ಊರಲ್ಲಿ ಹೋದರೂ ಕೂಡ ದಾನ ಧರ್ಮ ಮಾಡತಕ್ಕಂಥ ಜನ ಸಾಕಷ್ಟು ಇದ್ದಾರೆ. ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ಮಠ ನೋಡಿದ್ರೆ ನೀವು ಹೇಳಿದಾಗ ಇಲ್ಲಿವರೆಗೆ ಅಪ್ಪರು ಹೇಳಿದ್ರು ಏನಂದ್ರೆ ಈ ಮಠದ ಒಂದು ವಾತಾವರಣ, ಪೂಜೆ ಒಂದು ಶ್ರಮ, ಅದಕ್ಕೆ ಭಕ್ತರ ಒಂದು ಶಕ್ತಿ, ಇವೆರಡೂ ಕೂಡ ಮಾತ್ರ ಅವರೊಂದು ಆಸಕ್ತಿ ಏನಿದ್ರೆ ಅವ್ರ ಪೂಜೆ ಕುನ್ನಂಗಿಲ್ಲ, ನಿನ್ನಂಗಿಲ್ಲ. ಆದರೂ ಕೂಡ ಈ ಮಠವನ್ನು ಒಂದು ಜಾಗೃತಿ
ಹಲವಾರು ಪೂಜೆಯನ್ನು ಕರೆಸಿ ಇವತ್ತು ಎಲ್ಲ ಭಕ್ತರಿಗೆ ನಿಜವಾಗ್ಲೂ ಕೂಡ ಈಗಾಗಲೇ ನಮ್ಮ ಸನ್ಮಾನಿತರಾಗಿರ್ತಕ್ಕಂಥ ಅನ್ನಪ್ಪ ಜವಳಿಯವರು ಹೇಳಿದ ಹಾಗೆ ನಾವು ಕೇವಲ ಹಣದ ಹಿಂದೆ ಬಿದ್ದು ಎಲ್ಲವನ್ನೂ ಮರೆಯಾಕತ್ತೀವಿ. ಕೇವಲ ಧಾರ್ಮಿಕ ಚಿಂತನೆಗಳೆಲ್ಲ ನಮ್ಮ ಅಣ್ಣ ತಮ್ಮ ತಾಯಿ ತಂದೆ ಬಂಧು ಬಳಗವನ್ನು ಕೂಡ ನಾವು ಮರೆತು ಜೀವನ ಮಾಡಕತ್ತೀವಿ. ಇಂಥ ಒಂದು ಸಂದರ್ಭದೊಳಗ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲ ಕುಡ್ನೂರು ಭಾಗದ ಎಲ್ಲ ಭಕ್ತರ ಮನಸ್ಸುಗಳು ಹೃದಯವನ್ನು ಗೆಲ್ಲಿರ್ತಕ್ಕಂಥ ಶಾಖಾಮಠದ ಪೂಜೆಯಾಗಿರ್ತಕ್ಕಂಥ ಅನ್ನದಾನೇಶ್ವರ ಮಠ ಮತ್ತು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರನ್ನ ನನ್ನ ಮನದಲ್ಲಿ ನೆನೆದು ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮಠದ ಎಲ್ಲ ಸದ್ಭಕ್ತರೇ, ಆಡಳಿತ ಮಂಡಳಿಯ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ತಿಂಗಳ ಪರ್ಯಂತ ನಡೆಸಿ ಪುರಾಣ ಪ್ರವಚನವನ್ನು ಮಾಡಿದಂಥ ಪೂಜ್ಯರೇ, ಇವತ್ತೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಿಜವಾಗಲೂ ನಮ್ಮ ಕುಡ್ನೂರಿಗೆ ಒಂದು ಸೌಭಾಗ್ಯ. ನಮ್ಮ ಅನ್ನದಾನೇಶ್ವರ ಶಾಖಾಮಠದ ಮಹಾದೇವ ದೇವರು ಕೇವಲ ಪೂಜೆಯಾಗಿ ಉಳಿದಿಲ್ಲ, ಎಲ್ಲರ ಮನೆಯ ಮನಸ್ಸುಗಳನ್ನು ಗೆದ್ದು ಮನೆಯ ಮಗನಂತೆ ಸೇವೆಯನ್ನು ಮಾಡತಕ್ಕಂಥ ದೊಡ್ಡ ವ್ಯಕ್ತಿ ಯಾರಾಗಿದೆ ನಮ್ಮ ಪೂಜ್ಯರನ್ನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಯಾವುದಾದ್ರೂ ಕಾರ್ಯಕ್ರಮಗಳು ಆಗಬೇಕಾದ್ರೆ ಹುಡುಗಾಟಿ ಮಾತಲ್ಲ. ಇಂಥ ಒಂದು ಮಠದ ಪರಿಸ್ಥಿತಿಯನ್ನ ಹಿಂದೆ ನೋಡಿದವರು ನಾವೆಲ್ಲರೂ ಇದ್ದೀವಿ. ಇವತ್ತಿನ ದಿನ ಮಠ ಯಾವ ಆಕಾರ ಆಗಿದೆ ನಾವೆಲ್ಲರೂ ಗಮನಿಸ್ತೀವಿ. ಇವತ್ತು ಅದು ಆಗಬೇಕಾದ್ರೆ ಶ್ರಮ ಬಹಳ ಮುಖ್ಯ. ಶ್ರಮ ಜೊತೆಗೆ ಅವರಿಗೆ ಅಹಂಕಾರ ಅನ್ನೋದ ಇಲ್ಲ, ಅದು ಬಹಳ ದೊಡ್ಡದು ನಮ್ಮ ತ್ಯಾಗ. ನಾವು ಬಹಳ ಪೂಜ್ಯರನ್ನ ನೋಡೀವಿ. ಪೂಜ್ಯರಾಗಿ ಯಂತ್ರ ಮಟ್ಟದಲ್ಲಿ ಚಿಂತನೆಗಳನ್ನು ಮಾಡ್ತಿರ್ತಾರೆ. ಇವತ್ತು ಮಹಾದೇವ ದೇವರು ಆ ರೀತಿ ಭಾವನೆಗಳನ್ನು ಯಾವುದನ್ನು ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಳ್ಳಾದರೆ ಪ್ರತಿಯೊಂದು ಮಹಾದೇವ ಸ್ವಾಮಿಗಳು ಇವತ್ತು ದೇವಲ್ಲು ನೀರು ಯಾವುದೇ ಇರುವಾಗ ಅವರ ಹೆಂಗ ಶುರು ಮಾಡಿಬಿಡ್ತಾರೆ. ಮೊದಲಾಗ ಯಾವುದೇ ಕಾರ್ಯಕ್ರಮ ಆಗಲಿ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ನೋದು ಅವ್ರ ಭಾವನೆ ಅಲ್ಲ, ಒಟ್ಟು ಕೆಲಸ ಆಗಿರ್ಬೋದು. ಇವತ್ತು ಅಂತ ಪೂಜ್ಯರನ್ನು ನಾವು ಪಡೆದಿರ್ತಕ್ಕಂಥದ್ದು ನಮ್ಮ ಅನ್ನದಾನೇಶ್ವರ ಶಾಖಾಮಠದ ಇವತ್ತು ಇಂದಿನ ಹಿರಿಯರು ಬಹಳ ಜನ ಇದರ ಸಲುವಾಗಿ ತಮ್ಮ ಜೀವವನ್ನು ತೆಗೆದಾರೆ. ಇವತ್ತು ಅವರೆಲ್ಲರೂ ಕೂಡ ಅಂದಿನ ಮಠವನ್ನ ಉಳಿಸ್ಕೊಂಡು ಬಂದಲೇ ಇವತ್ತು ಮಹಾದೇವ ದೇವರಂತ ಪೂಜ್ಯರು ಇದನ್ನ ಉನ್ನತವಾಗಿ ಬೆಳೆಸೋದಕ್ಕೆ ಕಾರಣ ಆಗೈತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಕುಕ್ನೂರಿನೊಳಗ ಅಂತ ಒಂದು ಸಂಸ್ಕಾರಸ್ಥ ಹಿರಿಯರು ಬಹಳ ಜನ ಇದ್ರು. ಇವತ್ತು ಅಂತ ವ್ಯಕ್ತಿಗಳನ್ನ ನಾವು ನೆನೆಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ಅವ್ರು ಇವರಲ್ಲಿ ಇವತ್ತು ಈರಪ್ಪನವರು ಅಕ್ಕೇರಿ ಈರಪ್ಪನವರು ಇರ್ಬೋದು, ನಮ್ಮ ಹೊಸಮನೆ ಅಂದಾನಪ್ಪನವರು ಇರ್ಬೋದು, ಹನುಮಂತಪ್ಪನವರು ಹರಪಳ್ಳಿಯವರು ಇರ್ಬೋದು, ನಮ್ಮ ಹುಸೇನ್ ಸಾಬ್ರು ಅಂತವ್ರು ಇರ್ಬೋದು. ಇವತ್ತು ಹಲವಾರು ಮಾನ್ಯರ ಇವತ್ತು ಈ ಮಠವನ್ನ ನಡೆಸಿಕೊಂಡು ವಿಜೃಂಭಣೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ತೋರಿಸ್ಯಾರ. ಆದ್ರೆ ನಡೆದ ಕಾರಣಾಂತರಗಳಿಂದ ನಮ್ಮ ಒಂದು ತಪ್ಪಿನಿಂದ ಅಂದ್ರೆ ಮಠಕ್ಕೆ ಒಬ್ಬ ಅದು ಒಂದು ಟೈಮ್ ಇರಬೇಕು ಮನುಷ್ಯಾಗಿ ಯಾವಾಗಲೂ ಒಳ್ಳೆ ಎಳೆ ಕೆಟ್ಟ ಎಳೆ ಅಂತ ಹೇಳಿ ಆ ರೀತಿ ಮಠಕ್ಕೆ ಏನೋ ಒಂದು ಸ್ವಲ್ಪ ಭಕ್ತರ ಕೊರತೆ ಆಗಿತ್ತು, ಅದು ಪೂಜರ ಕೊರತೆನೂ ಆಗಿತ್ತು. ಆದರೆ ಮಹಾದೇವ ದೇವರು ಅಧಿಕಾರಿಗಳ ಮೇಲೆ ಇಂದಿನ ವೈಭವವನ್ನ ಮತ್ತೆ ಇವತ್ತು ಮರುಕಳಿಸಕತ್ತಲ್ಲ. ಅದಕ್ಕೆ ಅವರಿಗೆಲ್ಲರೂ ಕೂಡ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ. ಆ ಭಗವಂತ ಇನ್ನೂ ಹೆಚ್ಚು ಕಾರ್ಯಗಳನ್ನ ಮಾಡೋದಕ್ಕೆ ಅವರಿಗೆ ಭಗವಂತ ಪ್ರೇರಣೆಯನ್ನು ನೀಡಿ ನಾವೆಲ್ಲರೂ ಕೂಡ ಅದೇ ರೀತಿ ನಡ್ಕೊಂಡು ಅವರು ಹೇಳಿದಂತ ಅವರ ಮಾರ್ಗದರ್ಶನದಲ್ಲಿ ಮಠವನ್ನ ಇನ್ನೂ ಎತ್ತರವಾಗಿ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಇಂಥ ಕಾರ್ಯಕ್ರಮಗಳು ಹಲವಾರು ಜರಗಲಿ ಅಂತಕ್ಕಂಥ ಪ್ರೇರಣೆಯನ್ನ ಭಗವಂತ ಅವರಿಗೂ ಕೂಡ ನೀಡಿ ಆ ಶಕ್ತಿಯನ್ನು ತುಂಬಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಿಗೂ ಹಿರಿಯರಿಗೂ ಎಲ್ಲರಿಗೂ ಹಂಚಿ ನಾನು ಆಕಾಶ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಜಗನ್ನೂಟವರಿಗೆ ಸನ್ಮಾನ. ನಮ್ಮ ಜಾತ್ರಾ ಕಮಿಟಿಯ ಹುಡುಗರು ಒಂದು ಗೌರವವನ್ನು ಕೊಡಬೇಕು. ಪಟ್ಟಣ ಪಂಚಾಯತ್ ಸದಸ್ಯ, ಆತ್ಮೀಯ ಹುಡುಗ, ನನ್ನ ಸದಾಕಾಲ ನನ್ನ ಜೊತೆಗಿದ್ದಂಥ ಹುಡುಗ, ಒಬ್ಬ ಪತ್ರಕರ್ತನಾಗಿ ಸಾಕಷ್ಟು ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯಲ್ಲಿ ಸೇವೆ ಮಾಡಿದಂಥ ಗಗನ್ನೂಟರವರು, ಅವರಿಗೆ ಪರಮ ಪೂಜ್ಯರು ಆಶೀರ್ವಾದ ಮಾಡಬೇಕು. ಗಗನ್ನೂಟರ್ ಅವರು ಗುಳೇಗುಡ್ಡ ಹಸರಿಂದ ಅವರಿಗೆ ಆಶೀರ್ವಾದ. ಈಗ ಗುಳೇಗುಡ್ಡ ಸಿಗಲಿಂದ ಆಶೀರ್ವಚನದ ಅವರು 10 ನಿಮಿಷ ಮಾತಾಡಿದ ಬಳಿಕ ತದನಂತರದಲ್ಲಿ ಇನ್ನುಳಿದ ಅತಿಥಿಗಳಿಂದ ಕೊಟ್ರಪ್ಪನವ್ರು ಮಾತಾಡ್ತಾರೆ. ಈಗ ಮತ್ತು ನಮ್ಮ ಪರಮ ಪೂಜ್ಯರು
ಸರ್ವೇಶ್ವರ ಪರಬ್ರಹ್ಮಣೇ ನಮಃ. ಸರ್ವಲೋಕೋಪಕಾರಾಯ ಯುವದೇವ ಪರಮೇಶ್ವರ ಚರತತಿರೂಪೇಣ ನಮಸ್ತೆ ಜಗಮಾತ್ಮನೆ. ಗುರಿಯಿಲ್ಲದ ಜೀವನ ಗರಿಯಿಲ್ಲದ ಹಕ್ಕಿಯಂತೆ, ಪ್ರೀತಿಯಿಲ್ಲದ ಜೀವನ ನಾಥವಿಲ್ಲದ ಹೂವಿನಂತೆ, ವಿನೋದವಿಲ್ಲದ ಜೀವನ ಸುನಾದಿಲ್ಲದ ಸಮಾಧಿಯಂತೆ, ಕ್ರೀಡೆಯಿಲ್ಲದ ಜೀವನ ಕೀಡೆ ತಿಂದ ಹಣ್ಣಿನಂತೆ, ಶೀಲವಿಲ್ಲದ ಜೀವನ ಕ್ಷೀರ್ಣ ಮೂಲ ತರದಂತೆ, ಸ್ವತಂತ್ರದೀರ ಸಿದ್ದೇಶ್ವರ ನೀನಿಲ್ಲದ ಜೀವನ ಬತ್ತಿದ ಸರೋವರದಂತೆ. ಪ್ರತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರನ್ನು ಸ್ಮರಣೆ ಮಾಡಿ, ಕರ್ತೃ ಅನಲಾನೀಶನನ್ನು, ಪುರಾಣದ ಕಥಾನಾಯಕನಾಗಿರ್ತಕ್ಕಂಥ ಕಲಬುರಗಿಯ ಶರಣಬಸವೇಶ್ವರರನ್ನು, ಆ ಮಹಾತ್ಮನ ಚರಿತ್ರೆಯನ್ನು ಹೇಳಿರುವಂಥ ಷಷ್ಠಿ ಸಮಾರಂಭವನ್ನು ಪೂರೈಸಿ ಗೌರವವನ್ನು ಸ್ವೀಕರಿಸಿರುವಂಥ ಹಿರಿಯರಾದ ಪೂಜ್ಯ ಶಿವಯೋಗಿ ಮಹಾಸ್ವಾಮಿಗಳಲ್ಲಿ ಹಾಗೂ ಮಂಗಳೂರಿನ ಪೂಜ್ಯ ಗುರುಗಳಲ್ಲಿ, ಕಂಪ್ಲಿ ಪೂಜ್ಯರಲ್ಲಿ ಹಾಗೂ ನಮ್ಮ ಮಕ್ಕಳಿಗೆ ಪೂಜ್ಯರಲ್ಲಿ, ಶ್ರೀಮಠದ ಮಹಾದೇವ ಸ್ವಾಮಿಗಳ ಆದಿಯಾಗಿ ಎಲ್ಲ ಕಲಾವಿದರೇ, ವೈದಿಕ ಸ್ವಾಮಿಗಳವರೇ, ನೂತನ ವಧುವರರೇ, ಮಹಾಜನಗಳ ಮಾತೆಯರೇ, ಸನ್ಮಾನಿತರೇ, ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಸಮಯ ಈಗಾಗಲೇ 1 ಗಂಟೆ ಆಗಲಿಕ್ಕೆ ಬಂದೈತೆ. ಅದು ಸುಮಾರು ಮದುಮಕ್ಕಳು ಎಷ್ಟು ಗಂಟೆಗೆ ಬಂದು ಕುಂತಾರ ಗೊತ್ತು ನಿಮಗೆ? ಇಲ್ಲ, ಒಂದು 3 ಲಗ್ನ ಬಂದವ್ರಿಗೆ ಅಂತ ಹೇಳಿ ಎಲ್ಲರಿಗೆಲ್ಲರ ಫೋನ್ಯಾಗ ಮಹಾದೇವ ಸ್ವಾಮಿಗಳು ಫೋನ್ ಹಚ್ಚಿ ಕೇಳಿನ ಟೈಮ್ ಎಷ್ಟು ಗಂಟೆಗೆ ಅಂತ ಕೇಳಿನ. 10 ಸ್ಟಾರ್ಟ್ ಆಗಿ 12 ಮುಗಿದೈತ್ರಿ ಅಜ್ಜವ್ರು ಅಂದರು. ಆದ್ರೆ ಅವ್ರು ಎಷ್ಟು ಉತ್ಸಾಹ ಅಂದರೆ, ಒಬ್ಬ ಮನುಷ್ಯ ದುಡಿದಿರ್ತಾನಂತೆ, ಸೇವೆ ಮಾಡಿರ್ತಾನಂದ್ರೆ ಅವ್ರ ವೇದಿಕೆ ಒಳಗೆ ಕರೆಸಿ ಸನ್ಮಾನ ಮಾಡೋ ಉದ್ದೇಶ ಏನಂದ್ರೆ ನಾವು ಕೂಡ ಸೇವೆ ಮಾಡಬೇಕಂತ ಕಲ್ಪನಾ ಕೊಟ್ಟವರು ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳವರು. ನಾವೆಲ್ಲ ಇವತ್ತು ಭಾಳ ಅದ್ಧೂರಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣಾಷ್ಟಮಿ ಅಂತ ಮಾಡ್ತಾ ಇದ್ವಿ ನಾವು. ಇವತ್ತೆಲ್ಲ ಸಣ್ಣ ಸಣ್ಣ ಹುಡುಗರು ಹಾದಿ ಒಳಗೆ ಆ ತಲೆ ಮೇಲೆ ಕಿರೀಟ ಇಟ್ಕೊಂಡು ಸೀರೆ ಉಟ್ಕೊಂಡು ಹೋಗೋದು ದೃಶ್ಯವನ್ನು ಬೈಕಿನ ಮೇಲೆ ಕಾರಣ ನೋಡ್ತಾ ಇದ್ವಿ ನಾವು. ಭಾಳ ಗಮನಿಸ್ಬೇಕು ನಾವೆಲ್ಲ. ಶ್ರೀಕೃಷ್ಣ ಪರಮಾತ್ಮ ದೊಡ್ಡ ಆಗರ್ಭ ಶ್ರೀಮಂತ, ಸುಧಾಮ ಅತ್ಯಂತ ಬಡವ. ಆ ಶ್ರೀಕೃಷ್ಣ ಪರಮಾತ್ಮ ಸುಧಾಮನನ್ನ ಪ್ರೀತಿಯಿಂದ ತನ್ನ ಜೊತೆ ಕುಂದಿರಿಸಿಕೊಂಡು, ತನ್ನ ಜೊತೆಗೆ ಅಡ್ಡಪಲ್ಲಕ್ಕಿಯನ್ನು ಮಾಡಿಸಿಕೊಂಡು ಸುಮಾರು 27 ಮಕ್ಕಳಂತವರಿಗೆ ಸುಧಾಮಗೆ ಇಲ್ಲಿಂದ ಹೊಳ್ಳಿ ಕೃಷ್ಣನ ಭೇಟಿಯಾಗಿ ತನ್ನ ಊರಿಗೆ ಹೋಗೋದ್ರೊಳಗಾಗಿ ತನ್ನ ಗುಡಿಸಲ ಏನಿತ್ತಲ್ಲ, ಸುಧಾಮನ ಗುಡಿಸಲ ಬಂಗಾರದ ಗುಡಿಸಲಾಗತ್ತಂತೆ. ಇದನ್ನ ಯಾಕೆ ನೀವು ಹೇಳಿದ್ರೆ ಸ್ವಾಮಿಗಳಂದ್ರೆ, ಯಾರ ಬಡವನೇ ಇರಲಿ, ಯಾರ ಶ್ರೀಮಂತರ ಇರಲಿ, ಆ ಕೃಷ್ಣನ ಓಪಾದಿಗಳು ಕಾಣುವಂಥ ಸ್ವಾಮಿಗಳು ಯಾರಾದ್ರಂದ್ರೆ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳನ್ನ ಮಾತನ್ನು ಹೇಳಿ ಇಲ್ಲಿ ನಮ್ಗೆ ಸನ್ಮಾನ ಮಾಡಿದ್ರು ಸ್ವಾಮಿಗಳಿಗೆ. ಹೆಚ್ಚು ಕಡಿಮೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಂಗೆ ಆಗೈತೆ ನಮಗೂ. ಅದರೊಳಗೆ 2 ತೆಂಗಿನಕಾಯಿ ಇಟ್ಟಾರ ಮತ್ತು ರುದ್ರಾಕ್ಷಿ ಸರ ಇಟ್ಟಾರ. ಈ ಸ್ವಾಮಿಗಳು ಅವಶ್ಯ ಬೇಕಾಗಿ ತೆಂಗಿನಕಾಯಿ ಮತ್ತು ರುದ್ರಾಕ್ಷಿ ಮಂಗಳೂರದ ನಗುತ್ತಾರೆ, ಸಂಕಲ್ಪ ಹೋಗ್ಬೇಕಂತ ಪದ್ಧತಿಯವ್ರಿಗೆ ಅಂತೇಳಿ 2 ಕಾಯಿಗಳನ್ನು ಇಟ್ಟಾರಲ್ಲೇ. ಅದ್ರ ಜೊತೆಗೆ ರುದ್ರಾಕ್ಷಿ ಸರ ಇಟ್ಟಾರ. ಆ ಕಾಯಿಗಳು ಕೂಡ 3 ಕಣ್ಣು ಇರ್ತಾವೆ. ಯಾವುದು? ಆ ತೆಂಗಿನಕಾಯಿ. ಆಮೇಲೆ ರುದ್ರಾಕ್ಷಿ, ರುದ್ರ ಅಂದ್ರೆ ಪರಮಾತ್ಮ, ಅಕ್ಷಿ ಅಂದ್ರೆ ಕಣ್ಣು. ಅದರೊಳಗೂ ಕೂಡ 3 ಕಣ್ಣು ಇರ್ತವೆ. 4ನೇ ಕಣ್ಣನ್ನು ಕೂಡ ರುದ್ರಾಕ್ಷಿ ಕೂಡ ಇಟ್ಟಿದ್ದಾರೆ. ಆ ಕಾಯಿಯನ್ನು ಯಾಕೆ ಕೊಡ್ತಾರ ಅಂತಂದ್ರೆ, ಶರೀರನಂತ ಕಾಯಿಲೆ ಕೂಡ ಚಲೋ ಇಟ್ಕೋಬೇಕು. ನಮ್ಮ ಮದುಮಕ್ಕಳ ಕೈ ಸುರುಗಿಕಾಯಿ ಕೊಟ್ರಲ್ಲ, ಸುರುಗಿಕಾಯಿ ಮದುಮಕ್ಕಳ ಕೈ ಯಾಕೆ ಕೊಟ್ಟಾರ ಅಂತಂದ್ರೆ, ಅಂಗಡಿ ಒಳಗೆ ಹೋಗಿ ಅದನ್ನು ಬಾರಿಸ್ತಿರ್ತಾರೆ. ಕಾಯಿ ಚೆನ್ನ ಇದ್ದರೆ ಚಲೋ ತರ್ತಾರ, ಪಕ್ಕ ಇರ್ತಂದು ಒಗದು ಬರ್ತಾರೆ. ನಿನ್ನ ಕೈಯಾಗ ಸುರುಗಿಕಾಯಿ ಯಾಕೆ ಕೊಡ್ತಾರಂದ್ರೆ, ನಿನ್ನ ಶರೀರನಂತ ಕಾಯಿನ ಕೂಡ ಚಲೋ ಇಟ್ಕೋ, ಮಾನಿಚಂದ ಗುಟ್ಕ ಪಾನ್ ಪರಾಗ ಹಾಕ್ಕೊಂಡು ಅಮೂಲ್ಯವಾಗಿರ್ತಕ್ಕಂಥ ಶರೀರನ ಹಾಳು ಮಾಡ್ಕೋಬೇಡಂದ್ರೆ ಕೈಯಾಗಿ ಸುರುಗಿಕಾಯಿ ಕೊಡೋದು ಪದ್ಧತಿ ಮೊದಲು ಕೂಡ ಇದೆ. ಸ್ವಾಮಿಗಳ ಕೈಗೆ ಯಾಕೆ ತೆಂಗಿನಕಾಯಿ ಕೊಟ್ರು ಅಂದರೆ, ನವಲಗುಂದ ನಾಗಲಿಂಗಪ್ಪ ಶರೀಫ ಸಿದ್ಧಾರೂಢ ಹತ್ರ ಹೋದ್ರಂತ. ಸಿದ್ಧಾರೂಢ ಹತ್ರ ಆ ಸಿದ್ಧಾರೂಢ ಎಲ್ಲರಿಗೆ ಕಾಯಿ ಮೇಲೆ ಆಶೀರ್ವಾದ ಮಾಡ್ತಿರ್ತಾನೆ. ಶರೀಫ್ ಅನ್ನಂತ ಏನೋ ಕೊಡಕತ್ತಾರಲ್ಲಿ ನಾಗಲಿಂಗನಂತವ
ಏ ಕಾಯಿ ಮೇಲೆ ಕೈ ಇಡ್ತಾನೋ ಯಾರು ಸಿದ್ಧಾರೂಢ. ನಾವಿಬ್ಬರು ಬರೀ ಕಾಯಿಲಿ ಹೊಂಟಿವಲ್ಲ ಅಂತೇಳಿ ಅಂಗಡಿನೇ 2 ಕಾಯಿ ತಂದ್ರಂತ. ಎಲ್ಲರೂ ಆಶ್ಚರ್ಯ ಮಾಡ್ಕೊಂಡು ಇವು 2 ಕಾಯಿ ತಂದು ಸಿದ್ಧಾರೂಢ ಮುಂದೆ ನಾಗಲಿಂಗಪ್ಪ ಶರೀಫ್ ನಿಂತಾಗ, ಏಯ್ ಸಿದ್ಧಾರೂಢ, ಆ ಕಾಯಿ ಮೇಲೆ ಕೈ ಹಿಡಿತಾರೆ ಯಾಕೆ ಹಿಡಿತಿ ಅಂತ ಕೇಳಿ ನನ್ನ ಶರೀಫ್. ಇಲ್ಲಪ್ಪ, ಆ ಕಾಯಿ ಮುಖಾಂತರ ನನಗೆ ಮನೆಗೆ ಒಳ್ಳೇದಾಗಲಿ, ಚಲೋ ಆಗಲಿ. ಹಂಗಾರ ನಾ 2 ಕಾಯಿ ತಂದಿನಲ್ಲ, ಈ ಕಾಯಾಗ ಏನಂತ ಹೇಳ್ಬೇಕಂತ ನಾವು ಶರೀಫ್. ನಾ 2 ಕಾಯಿ ತಂದಿದ್ರೊಳಗೆ ಏನಂತ ಹೇಳ್ಬೇಕಂದಾಗ ಅವಾಗ ಶರೀಫ್ ಸಿದ್ಧಾರೂಢ ಹೇಳಿದ್ರು, ಒಂದು ಕಾಯಿ ಒಳಗೆ ಕೊಬ್ಬರಿ ಇಲ್ಲ, ಒಂದು ಕಾಯಿ ಒಳಗೆ ಕೊಬ್ಬರಿ ಇಲ್ಲ, ಇನ್ನೊಂದು ಕಾಯಿ ಒಳಗೆ ಕೊಬ್ಬರಿ ಐತಿ. ಹಂಗಾರೆ ಪರೀಕ್ಷೆ ಮಾಡೋಣ ಅಂತ ಹೇಳಿ 1ನೇ ಕಾಯಿಗೆ ಕೊಬ್ಬರಿ ಇಲ್ಲ ಅಂತ ಅಂದಿದ್ದಲ್ಲ, ಅವ್ನು ಇದ್ರಿಗೆ ಕಾಯಿ ಹೊಡಿತಾನೆ ಶರೀಫ. ಅದ್ರೊಳಗನೂ ಕೂಡ ಕೊಬ್ಬರಿ ಇದ್ದಿದ್ದಿಲ್ಲ. ಇನ್ನೊಂದು ಕಾಯಿ ಹೊಡೆದ್ನಲ್ಲ, ಅದ್ರೊಳಗೆ ಕೊಬ್ಬರಿ ಯಾಕಿತ್ತಂದ್ರೆ ದೇವಸ್ಥಾನಕ್ಕೆ ಹೋಗಿ ನಾವು ಕಾಯಿ ಹೊಡಿತೀವಲ್ಲ, ಅದ್ರೊಳಗೆ ಕೊಬ್ಬರಿ ಇದ್ರೆ ಹೆಂಗೆ ಪ್ರಸಾದ ಆಗತ್ತ, ಈ ಶರೀರದ ಕಬೂರು ಜ್ಞಾನ ಇರಬೇಕಂತ ಕೊಟ್ಟವ್ರಂದ್ರೆ ಡಾಕ್ಟರ್ ಮಹಾದೇವ ಮಹಾಸ್ವಾಮಿ ಮಾತನ್ನು ಹೇಳಿ, ಇಲ್ಲಿ ಶ್ರೀಗಳವರು ಮೊದಲಿಂದಲೂ ಹೋರಾಟಗಾರರು, ಯಾವ ಆಸೆಯನ್ನು ಪಟ್ಟವರಲ್ಲ. ನಮ್ಮ ಸರ್ ಹೇಳಿದ ಪ್ರಕಾರ ಯಾವ ಕುರ್ಚಿಯನ್ನು ಬಯಸಿದವರಲ್ಲ. ಸದಾವ ಕಾಲ ನೀರು ನಿಂತು ಕೆಟ್ಟು ಸ್ವಾಮಿ ಕುಂತು ಕೆಟ್ಟಂದು ಗಾದೆ ಮಾತೈತಲ್ಲ, ಕ್ರಿಯಾಶೀಲರಾಗಿ ಈ ಮಠ ಅಲ್ಲ ಹಲವಾರು ಮಠಗಳನ್ನು ಜೀರ್ಣೋದ್ಧಾರ ಮಾಡಿ ಇಷ್ಟೆಲ್ಲ ನಿಮ್ಮನ್ನು ಕಟ್ಟಿಕೊಂಡು ಇಷ್ಟೆಲ್ಲ ಮದುಮಕ್ಕಳನ್ನ ಮುಂದೆ ಕುಂದಿರಿಸಿಕೊಂಡು ಒಬ್ಬ ಸ್ವಾಮಿಗೆ ಒಂದು ಹೊಟ್ಟೆ ಬೇಕಾಗಿರ್ತಾರೆ, ಇರಕ್ಕೆ ಒಂದು ಕಾಟ ಮಲಗಬೇಕಾಗಿರ್ತಾರೆ. ಹೆಚ್ಚಿನ ಏನಿಲ್ಲ, ಹೆಂಡ್ರೆಲ್ಲ ಮಕ್ಕಳು ಇರಲ್ಲ. ನಾವೇನಾದರೂ ಕೂಡ ಸಮಾಜಕ್ಕಾಗಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಮಠದಿಂದ ಘಟ ಬೆಳಗಬಾರದು, ಘಟದಿಂದ ಮಠ ಬೆಳಬೇಕು. ನಮ್ಮಿಂದ ಮಠಕ್ಕೆ ಹೆಸರು ತಂದವರು ಯಾರಂದರೆ ಅವರು ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳನ್ನ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ, ಪಾಪ ಮದುಮಕ್ಕಳು ಮಠ ಸಪ್ಸಪ್ಪಾಗಿ ಅವ್ರು ನೋಡಾಕತ್ತಿನ ಇವ್ರು ಯಾವಾಗಾರ ನಾಯ್ಕೆ ಬಿಟ್ಟಾರ ಇವರು ಅಂತೇಳಿ ಭಾಳ ಖುಷಿಯಾಗಿ ಬದುಕನ್ನು ಕಾಪಾಡ್ಕೋಬೇಕು. ಒಬ್ಬ ಮಠಕ್ಕೆ ಬಂದ, ಮಠಕ್ಕೆ ನನ್ನ ಹತ್ರ ಯಾಕೋ ತಮ್ಮ ಅಂತ ಕೇಳಿದ್ದೆ ಅವ್ರನ್ನ. ನನ್ನ ಮಗ ಕುಡಿದು ಲಿವರ್ನ ಹಾಳಾಗೈತ್ರಿ, ಕುಡಿದು ಲಿವರ್ನ ಹಾಳಾಗೈತಿ. ಯಾಕಂತ ಕೇಳಿದ್ದೆ ನಾನು. ಇಲ್ಲಪ್ಪ, ಆತ ಒಂದು ಹುಡುಗಿಯನ್ನು ಬೆನ್ನು ಹತ್ತಿ ಮಾನಸಿಕ ಮಾಡಿಕೊಂಡು ಕುಡಿದು ಲಿವರ್ ಹಾಳಾಗೈತಿ, ಒಳಗಿನ ಲಿವರ್ನ ಹಾಳಾಗೈತೆ ಅಂದಾಗ ನಾಲ್ಕರದು ವಿಚಾರ ಮಾಡಿದೆ, ತಮ್ಮ ಲವರ್ ಸಲುವಾಗಿ ಲಿವರ್ ಯಾಕೆ ಹಾಳು ಮಾಡಿಕೊಂಡು ಬೇರೆ ಬುದ್ಧಿವಾದಿಲ್ಲ ಮನುಷ್ಯನಿಗೆ. ಅಂದರೆ ಈ ಬದುಕನ್ನು ರೂಪಿಸ್ಕೊಳ್ಬೇಕಾದ್ರೆ ಮನುಷ್ಯನದಂಥವರು ಪ್ರಸಾದಕಾಯ ಕೆಡಿಸಲಾಗುವುದಂತ ಬಸವಣ್ಣನವರು ಅಂತ 2 ಚೇತನದ ಸನ್ಮಾನ ಮಾಡಿದರು. ನಮ್ಮ ಹಿರಿಯರಾಗಿರ್ತಕ್ಕಂಥ ಅಂದಪ್ಪ ಜೇವಳಿ ಅವ್ರನ್ನ, ಆಮೇಲೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಗುಡ್ಡದ ಅನ್ವೇರಿ ಅಜ್ಜಾರ, ಒಬ್ಬ ಭಕ್ತನನ್ನ ಒಬ್ಬ ಗುರುಗಳನ್ನ. ಅಂದರೆ 2 ಕೂಡ ಅವಶ್ಯ ಬೇಕು. ಮಠ ಇದ್ರ ಶಿಷ್ಯ ಇದ್ರ ಗುರು ಇರ್ತಾನೆ. ನೀರಿನೊಳಗೆ ಮೀನಿದ್ರೆ ಹೆಂಗೆ ನೀರು ಸ್ವಚ್ಛ ಇರ್ತದೆ, ಹಾಗೆ ಸಮಾಜ ಅನ್ನುವಂಥ ನೀರಿನ ಒಪ್ಪಾದ ಮಠಾಧಿಪತಿಗಳಿದ್ರೆ ಸಮಾಜ ಸ್ವಚ್ಛ ಇರ್ತದೆ ಅನ್ನೋ ಮಾತನ್ನು ಈ ಪ್ರಸಂಗಗಳಿಗೆ ಹೇಳಿ ಭಾಳ ಪ್ರೀತಿಯಿಂದ ಈ ವರ್ಷ ಗುಡ್ಡದ ಅನ್ವೇರಿ ಅಜ್ಜವರು, ನಮ್ಮ ಕಲ್ಮಠದ ಅಜ್ಜವರು ಈ ಎಲ್ಲ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬದುಕು ಭಾಳ ಸುಂದರವಾಗಿರಲಿ, ಮದುಮಕ್ಕಳಿಗೂ ಕೂಡ ಒಳ್ಳೆ ಬದುಕನ್ನು ಕಾಣ್ರಿ. ದಯವಿಟ್ಟು ಲಗ್ನ ಆದ ಬಳಿಕ ತಂದೆ ಹೊರಗೆ ಹಾಕ್ಬೇಡ್ರಿ. ನೀವು ಅಕಸ್ಮಾತ್ ತಂದೆ ಹೊರಗೆ ಹಾಕಿದ ಕರೆಯಾಗಿ ತಂದೆ ಹೊಟ್ಟೆಗೆ ಹುಟ್ಟುತ್ತ ಮಕ್ಕಳು ನಿಮ್ಮನ್ನು ಹೊರಗೆ ನೆನಪಿಲ್ಲ. ಹೇಳೋದು ತಂದೆ ತಾಯಿಗಳನ್ನು ಯಾವ ಕಾಲಕ್ಕೆ ಹೊರಗೆ ಹಾಕಬಾರ್ದು. ನೀವೆಲ್ಲ ಕ್ಷಣಿಕ ಸುಖಕ್ಕೆ ನಿಮ್ಮ ಮನೋಭಿಲಾಷಕ್ಕೆ ಏನಾದರೂ ತಂದೆ ತಾಯಿಗಳನ್ನು ಹೊರಗೆ ಹಾಕಿದ್ದ ಕರೆಯಾಗಿತ್ತು ಅಂದರೆ ಅದು ನಿಮಗೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಪುಣ್ಯಾತ್ಮರೇ, ಆ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈಗ ನಗು ಮಕ್ಕ ಐತಲ್ಲಿ ಕಾಯಂ ಇರಬೇಕಂತ ಮೊನ್ನೊಬ್ಬ SMS ಕಳಿಸಿದ್ದ, ಸ್ವಾಮೀಜಿ ಲಗ್ನ ಅಂದ್ರೆ ಏನಂತ ಹೇಳಿ. ಅವಿಷ್ಣನ ಕಳಿಸಿದ್ನಲ್ಲ, ಮದುವೆ ಆಗೋ ಮುನ್ನ ಕಂಡೆ ನೀನು ಪ್ರಾಣ ಸಖಿ, ಮದುವೆ ಆಗೋ ಮುನ್ನ ಕಂಡೆ ನೀನು ಪ್ರಾಣ ಸಖಿ, ಮದುವೆಯಾದ ನಂತರ ಕಂಡೆ ನೀನು ಚಂದ್ರಮುಖಿ, ಮದುವೆಯಾದ ನಂತರ ಕಂಡೆ ನೀನು ಚಂದ್ರಮುಖಿ, ಮದುವೆಯಾದ 40 ವರ್ಷಕ್ಕೆ ಜ್ವಾಲಾಮುಖಿ, ಮದುವೆಯಾದ 40 ವರ್ಷಕ್ಕೆ ಜ್ವಾಲಾಮುಖಿ, ಮದುವೆಯಾದ 50 ವರ್ಷಕ್ಕೆ ಫುಲ್ ಮುದುಕಿ ಅಂತ ಕಳಿಸಿದ್ದಾವ. ಅಂದ್ರೆ ಹೇಳುವಂಥ ಉದ್ದೇಶ ಏನಂದ್ರೆ ಈ ಬದುಕು ಬಹಳ ಸುಂದರವಾಗಿರಲಿ. ಆರತಿ ಒಂದು ಕೀರ್ತಿ ಒಂದು ಎಷ್ಟು ಹಿಡಿತಾರ ಕುಂತವ್ರು ಏನು ಬಿಡ್ರಿ ಸರ್.
ನೀವು ಹಿಡಿದು ಹೋಗ್ತು ಹಿರಿಯರು ಎಂಟತ್ತು ಬರ್ದವಲ್ಲ, ಆ ಗಟ್ಟಿ, ಆ ಧೈರ್ಯ, ಸಾಹಸ, ಕನಿಷ್ಠ 3 ಹಿಡೀರಿ. ಎಷ್ಟು? 3 ಹಿಡಿಬೇಕು. 2 ಬೇಡ, 3 ಹಿಡೀರಿ ನೀವು. ಯಾಕೆ 3 ಅಂದರೆ, ಒಂದು ಗಡಿ ಕಾಯುವ ಸೈನಿಕ, ಇನ್ನೊಂದು ರೈತ, ಇನ್ನೊಂದು ಸಮಾಜ ಮಾಡುವಂಥ ಕಾರ್ಯಕರ್ತರನ್ನು ಈ ಜಗತ್ತಿಗೆ ಹಿಡೀರಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಚಲೋ ಆಗಲಿ ಅನಿಸುವ ಹಾರೈಸಿ ನಾನು 2 ಮಾತು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಪರಮ ಪೂಜ್ಯರಿಗೆ. ಕೊಟ್ರಪ್ಪ ನಮ್ಮ ಶಂಕರಗೌಡ ಬಂದರ ಐನಹಳ್ಳಿಯಿಂದ, ಅವರಿಗೂ ಕೂಡ ಶ್ರೀಮಠದ ಗೌರವ ಸಮರ್ಪಣೆ. ಕೊಟ್ರಪ್ಪ ತೋಟದವರು 1-2 ಮಾತುಗಳು ಹಂಚ್ಕೊಳ್ಬೇಕು, ಸಮಯ ಭಾಳ ಆಗಿದೆ. ಕೊಟ್ರಪ್ಪ ತೋಟದವರು 2 ಮಾತುಗಳು. ಕೊಟ್ರಪ್ಪನವ್ರು ಹೆಂಗ್ ಮಾತಾಡ್ತಾರೆ ಕೇಳ್ರಿ. ವಯಸ್ಸು ಈಗ 20 ವರ್ಷ ಆತಗ ನೋಡಿ, ನಾವಿದ್ದು ಚಲೋ ಮಾತಾಡ್ತಾರೆ ಕೊಟ್ರಪ್ಪನವ್ರು. ನೀವು ಜಾಸ್ತಿ ಚಪ್ಪಾಳೆ ಕಟ್ ಮಾಡಿದ್ಗ ತೆಗೆದ್ರು 2 ತಾಸು ಮಾತಾಡ್ತಾರೆ ನೋಡಿ. 2 ತಾಸು ಮಾತಾಡ್ತಾನೆ, 2 ಮಾತಾಡ್ತಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಿಲ್ಲದೆ ಮತ್ತೆ ನಾವೆಲ್ಲವರಿಗೆ ದೂರ ಸಂಗಮ ದೇವ ಅಣ್ಣ ಬಸವಣ್ಣ ಬಸವಾದಿ ಪ್ರಮುಖರನ್ನು ಸ್ಮರಿಸಿ, ಗುರುವರ್ಯರು ಪೂಜ್ಯರ ಮಹಾ ಸಂವಿಧಾನವಾಗಿರ್ತಕ್ಕಂತಹ ಈ ನಾಡಿನ ಅಮೂಲ್ಯವಾಗಿರ್ತಕ್ಕಂತಹ ಪವಿತ್ರಾತ್ಮ ನಾಡೋಜ ಡಾಕ್ಟರ್ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳ ಸತ್ಸಂಕಲ್ಪದ ಆಶೀರ್ವಾದದ ಮೂಲಕವಾಗಿ ಪೂಜನೀಯ ಇಲ್ಲಿ ಹಲವಾರು ಸ್ವಾಮಿಗಳು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಶುಭ ಸಂದೇಶವನ್ನು, ಆಶೀರ್ವಾದವನ್ನು ಕೊಡುವುದರ ಜೊತೆಗೆ ಇಲ್ಲಿ ಅನ್ನಸಂತರ್ಪಣೆ ನಡೆದಿದೆ, ಸಾಮೂಹಿಕ ವಿವಾಹಗಳು ನಡೆದಿದ್ದಾವೆ, ವಿಧಿ ಪ್ರವಚನ, ಬಸವಾದಿ ಶಿವಶರಣರ ಸ್ಮರಣೆ, ಕಲಬುರಗಿ ಅನ್ನ ಆ ಅಪ್ಪನ ಜಯಂತರ ಉಚ್ಚಾರಣೆಯನ್ನು ಮಾಡತಕ್ಕಂತಹ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೇರವಾಗಿ ಒಂದು ಮಾತನ್ನು ಹೇಳುತ್ತೇವೆ. ಹುಟ್ಟುತ್ತ ಆ ವ್ಯಕ್ತಿ ಯಾವ ವ್ಯಕ್ತಿ ಹುಟ್ಟುತ್ತಾನೆ, ಹುಟ್ಟಿದವ ಒಂದು ಸೇರ ಅರ್ಥ ಇರ್ತದೆ. ಅದನ್ನ ಬಹುತೇಕವಾಗಿ ಮಹಾದೇವ ಸ್ವಾಮಿ ಇವರು ಅರ್ಧವಾದ ಬಳಿಕ, ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರೇನು ಬಂದ್ರ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟು ಅನ್ನೋದನ್ನ ನಾನು ಹಲವಾರು ಸಾರಿ ಹಾಗೆ ಮಂಡಳಿ, ಕೊಪ್ಪಳ ಮಂಡಳಿ ಎಲ್ಲೇ ಕಾರ್ಯಕ್ರಮ ನಾನು ಕಟ್ಟಿರ್ತಾರೆ. ಅಲ್ಲೇ ಸದಾಕಾಲ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ನಾಡಿನ ಉದ್ದಗಲಕ್ಕೆ ಆಗುವಂಥ ಎಲ್ಲ ದಾರ್ಶನಿಕರನ್ನ, ಬ್ರೋಡಗೆರೆಯ ಮಹಾಕರ್ತರು ಜಗದ್ಗುರು ಅನ್ನದಾನ ಮಹಾಶಿವಗಳವರನ್ನ, ಪ್ರಸ್ತುತ ಜಗದ್ಗುರುಗಳಾಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರುಗಳು ಡಾಕ್ಟರ್ ಅನ್ನದಾನ ಮಹಾಶಿವಗಳವರ ಪಾದಕ ಹಣಿಮನೆಗಳು. ಈ ಕಾರ್ಯಕ್ರಮ ಪೂಜ್ಯ ಮಹಾದೇವ ಮಹಾಸ್ವಾಮಿಗಳವರು ಅತ್ಯಂತ ಮಾರ್ಮಿಕವಾಗಿ, ಐತಿಹಾಸಿಕವಾಗಿ ಕಾರ್ಯಕ್ರಮ ನಿರೂಪಿಸಿ ಮಠದ ಅಭಿವೃದ್ಧಿಗಾಗಿ ಪರಿಶ್ರಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆ ನಡೆಸಿಕೊಂಡಿದ್ದಾರೆ. ಸುಮಾರು 20 ದಿನಗಳ ಕಾಲ ನಿಮ್ಮೆಲ್ಲರಿಗೂ ಶರಣ ವಿಶ್ವೇಶ್ವರ ಪುರಾಣ ಪ್ರವಚನ ನೀಡಿರ್ತಕ್ಕಂಥ ಪೂಜ್ಯರು, ಸರ್ವ ಪೂಜ್ಯರಲ್ಲಿ ಹುಟ್ಟಿದ್ದು ಆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸನ್ಮಾನಿತರೇ ಹಾಗೂ ನೂತನವಾಗಿ ಗೃಹಸ್ಥಾಸನ ಸ್ವೀಕಾರ ಮಾಡತಕ್ಕಂಥ ವಧುವರಗಳೇ, ಮಹಾಜನಗಳೇ, ಮಹಾದೇವಗಳೇ, ನಿಮ್ಮೆಲ್ಲ ಶರಣಾರ್ಥಿಗಳು. ಈ ಸಂದರ್ಭದಲ್ಲಿ ವಧುವರಗಳು ಒಂದು ಮಾತಿನ ಕಿವಿ ಮಾತು ಹೇಳೋದೇನೆಂದರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿ ದಾಟಿಸೋ ಕೂಡಲ ಸಂಘ ಇಬ್ಬನಿಯ. ಯಾಕೆ ಈ ಮಾತು ಹೇಳ್ಬೇಕಾಯ್ತು ಅಂತಂದ್ರೆ, ಸಂಸಾರ ಅನ್ನತಕ್ಕಂಥ ದೊಡ್ಡ ಶರದಿ ಅಂತಂದ್ರೆ ಸಮುದ್ರವನ್ನು ನಾವು ದಾಟಬೇಕಾಯ್ತು ಅಂತಂದ್ರೆ, ಒಂದು ಹಳ್ಳ ದಾಟಬೇಕಾದ್ರೆ, ಹೊಳೆ ದಾಟಬೇಕಾದ್ರೆ ಏನ್ ಬೇಕಂದ್ರ ಅಂತಂದ್ರೆ ಪುಟ್ಟಿ ಸಹಾಯದಿಂದ ನಾವು ಆ ಕಡೆ ದಾಟಕ್ಕೆ ಸಾಧ್ಯ. ಪುಟ್ಟಿ ಇಲ್ಲ ಅಂದ್ರೆ ದಾಟಕ್ಕೆ ಸಾಧ್ಯ ಇಲ್ಲ. ಹಂಗ ಸಂಸಾರ ಅನ್ನತಕ್ಕಂಥ ಶರದಿಯನ್ನು ದಾಟಬೇಕಾದ್ರೆ ನಿಮಗೇನ್ ಬೇಕು ಅಂತಂದ್ರೆ ಧರ್ಮ ಅನ್ನತಕ್ಕಂಥದ್ದನ್ನು ಬಿಟ್ಟಬೇಕು. ಧರ್ಮ
ಧರ್ಮ ಅನ್ನತಕ್ಕಂಥ ಬುಟ್ಟಿಯನ್ನು ಇಟ್ಕೊಂಡು ಅದರಲ್ಲಿ ನ್ಯಾಯ ನೀತಿ ಧರ್ಮವನ್ನು ಹೊತ್ತುಕೊಂಡು ನೀವು ಸಂಸಾರವನ್ನು ಸಾಗಿದ್ದಾರೆ. ಈಗಾಗಲೇ ನಮ್ಮ ಭಾರತ ದೇಶದೊಳಗೆ 148-50 ಕೋಟಿ ಸಂಖ್ಯೆ ನಾವು ಅದೀವಿ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಈಗ ತಾನೇ ಒಬ್ರು ಹೇಳಿದ್ರು ನೋಡ್ರಿ, 3-4 ಏನು ಬೇಡ, 2 ಸಾಕು. ಸಮಾಜಕ್ಕೆ ಅಂತಂದ್ರೆ ಸಮಾಜಕ್ಕಾಗಲಿ ಮನುಷ್ಯರಿಗಾಗಲಿ ಬರೀ ಆಗೋದು ಬೇಡ. ಆರ್ತಿ ಒಂದು ಮಗಳು ಕೀರ್ತಿ ಒಬ್ಬ ಮಗ ಇರಲಿ ಅನ್ನುವಂಥ ಒಂದು ಸಂದೇಶವನ್ನು ಹೇಳುತ್ತಾ ಇನ್ನೊಂದು ಮಾತು ಕಿವಿ ಮಾತು ಹೇಳೋದಾದ್ರೆ, ನೀವೆಲ್ಲ ನಿಮ್ಮ ತಾಯಿ ತಂದೆಯನ್ನು ಬಿಟ್ಟು ನೀವು ಮನೆಗೆ ಬಂದಿರಿ, ಗಂಡನ ಮನೆಗೆ ಬಂದಿರ್ತಕ್ಕಂಥ ಅತ್ತಿ ಮಾವನಿಂಪ ಅಂದ ಚಂದ ಪ್ರೀತಿಯಿಂದ ನೀವು ಕಾಣ್ರಿ, ಅವ್ರ ಸೇವೆ ಮಾಡ್ರಿ, ಅವ್ರಿಗಿಂಪ ಅನ್ನೋ ಗೌರವಿಸ್ರಿ, ಒಂದು ತನ್ನ ನೀಡ್ರಿ, ಅವ್ರ ಸೇವೆ ಮಾಡ್ರಿ. ಮುಂದೆ ನಿಮ್ಮ ಹೊಟ್ಟೆ ಒಳಗಿರ್ತಕ್ಕಂಥ ಮಕ್ಕಳು ನಿಮ್ಮನ್ನೇನಪ್ಪ ಅಂತಂದ್ರೆ ಅತ್ಯಂತ ಗೌರವೋನ್ನತವಾಗಿ ನಿಮಗೆ ಚಲೋ ನೋಡ್ಕೊಂತಾರ ಅನ್ನುವಂಥ ಸಂದೇಶವನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಪೂಜ್ಯರು ಬಹಳಷ್ಟು ಗೌರವಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ನಮಸ್ಕಾರ. ಪೂಜ್ಯರಿಗೆ ಧನ್ಯವಾದಗಳು. ಸರ್ಕಾರ ಆಶೀರ್ವಾದ. ಇವತ್ತು ಬಹಳ ಖುಷಿ ದಿವಸ. ಅಜ್ಜವ್ರಿಗೆ ನಾನು ಒಂದು ಮಾತು ಕೇಳಿದೆ, ನೀವು ಪುರಾಣ ಹೇಳಕ್ಕೆ ಎಷ್ಟು 10 ಪುರಾಣ ಹೇಳಕ್ಕೆ ಎಷ್ಟು ವರ್ಷ ಆಯ್ತು ಅಂತ. 1984ರಿಂದ ಪುರಾಣ ಹೇಳಕತ್ತೀನಿ ಅಂತ ಅಂದ್ಕೊಳ್ಳಿ. ಅವರು ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರು. ಈಗ ಅರವತ್ತು ನಡೆದ ಇಷ್ಟು ಹೇಳಿದೆ. ಸಹಜ ಊಟ ಪ್ರಸಾದ ಮಾಡೋಗಿ ಇದು ಹೇಳಿದಷ್ಟು ಇದು ಯಾವುದೂ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಏನಿದೆ ಈ ಎಲ್ಲ ಕಾರ್ಯಕ್ರಮ ಹೇಳಿ ಪತ್ರಿಕೆ ಮಾಡಿಸಿ ಇಷ್ಟೆಲ್ಲ ಮಾಡಿ ಗೌರವ ಮಾಡಿ ಮತ್ತು ಪ್ರಶಸ್ತಿ ಕೊಟ್ಟು ಮಾಡಿದ್ದಾರೆ. ಈ ಎಲ್ಲ ಅಭಿಲಾಷೆ ಇಲ್ಲದೆ ಬಂದಿದ್ದು ಅದಕ್ಕೆ ಬಹಳ ಪ್ರೀತಿ ಇರ್ತದೆ. ಆ ಕಾರ್ಯಕ್ರಮ ಪೂಜೆಗಳು ಈ ಕಾರ್ಯಕ್ರಮ 60 ವರ್ಷದ ಒಂದು ಕಾರ್ಯಕ್ರಮ ಮಾಡಿಕೊಟ್ಟರು. ನಮಗೆ ಬಹಳ ಖುಷಿ ಆಯಿತು. ಇವತ್ತು ನಮ್ಮ ಊರಿನ ಎಲ್ಲ ಗಣ್ಯಮಾನರು ಕೊಟ್ಟರು, ಎಲ್ಲ ಗಣ್ಯಮಾನರು ಬಂದಲ್ಲ, ಇದನ್ನು ಮಾಡಿ ನನಗೆ ಖುಷಿ ಆಯಿತು. ಈ ಮಠ ನಿಂತಿದ್ದೆ ಬರೀ ಇದ್ರ ಮೇಲೆ ನಿಂತದೆ, ಪಿಲ್ಲರ್ ಮೇಲೆ ಈ ಮಠ ನಿಂತದೆ. ಹಾಗೆ ಬಿಲ್ಡಿಂಗ್ ನಿಂತಿರ್ತದೆ. ಈ ಮಠ ಯಾರ ಮೇಲೆ ಅಂತ ನಾವು ಭಕ್ತರ ಮೇಲೆ ಈ ಮಠ ಅದ. ಅಂತ ಭಕ್ತರನ್ನ ಅವರು ಗಳಿಸ್ಕೊಂಡಾಗ ಇನ್ನೂ ಗೊತ್ತಿರೋದು ಎಲ್ಲ ನಮಗೆ ಹಾರೈಸಿ ಎಲ್ಲ ಶುಭ ಕೋರಿ 2 ಮಾತುಗಳು ಇರಬೇಕು. ಒಂದು ಜೋರಾದ ಚಪ್ಪಾಳೆ ಅಂತೇಳಿ ಸೊಡ್ಡವರಿಗೆ ನೋಡ್ರಿ ಎಷ್ಟು ಚಂದ ಮಾತಾಡ್ರಿ. 2 ಮಾತಿಗಲ್ಲ. ಈಗ ನಿಮ್ಮ ಸಮಯ, ಈಗ ಯಾವ ಸಮಯ? ನಿಮ್ಮ ಸಮಯ. ಈಗ ತಾಳಿ ಕಟ್ತೀವಿ. ತಾಳಿ ಕಟ್ಟಿದ ನಂತರ ಅಲ್ಲಿ ನೂತನ ತೇರು ನಡೆಯೈತಿ, ಉತ್ಸವ ನಡೆಯೈತಿ. ಯಾರ್ಯಾರು ಮದುವೆ ಬಂದಿರಲ್ಲ, ಇದು 1ನೇ ಜಾತ್ರೆ ನಿಮ್ದು. ತೇರು ಹೇಳದ್ ಮನೆಗೆ ಹೋಗ್ಬೇಕು ನೀವು. ತೇರು ಹೇಳದ ಉಚ್ಚೆ ನಡ್ಕೊಂಬಂದಿಟ್ಟು ಎತ್ತಿಗೆ ಕಾಯಿ ಹೊಡ್ಸಿಡೋರಿ. 1ನೇ ಜಾತ್ರೆ. ಈ ಮಠದ ಒಂದು ಇತಿಹಾಸ ಮಾಡಿ ನಾವು ಯಾರು ಮದುಮಕ್ಕಳು ಅದಾರ ಅವರ ತೇರು ಹೇಳದ ಬಂದು ಕಾಯಿ ಹೊಡ್ಸಿಟ್ಟು ಹೋಗ್ಬೇಕಿದೆ. ವರ್ಷ ಹಿಂಗ ಮಾಡ್ತೀವಿ ನಾವು. ಸಾಯಂಕಾಲ ತೇರು ಮಾಡ್ತಿದ್ವಿ, ಅದಿಲ್ಲ, ಒಟ್ಟು ಮಾಡೋದಿಲ್ಲ ನಾವು. ಅದೇನಂದ್ರೆ ಮದುಮಕ್ಕಳು ಬಂದಿರ್ತಾರ್ರಿ, ನೀವು ತಾಳಿ ಕಟ್ಸ್ಕೊಳ್ಳೋದು ಹೋಗಿ ಎಂದನ ಪದ 1ನೇ ತೇರು ಹೇಳದ, ಯಪ್ಪ ನೀವು ನಮ್ಮ ಬದುಕಿನ ತೇರು ಹೇಳಿದಿ, ನಾನು ನಿನ್ನನ್ನು ಹೇಳದು ಹೋಗ್ತೀನಿ ಅಂತೇಳಿ ಹೇಳದ ಮತ್ತೆ ಬಂದು ಕಾಯಿ ಹೊಡ್ಸ್ಕೊಂಡು ಹೋಗೋತ್ನಾಗ ಹಾಗೆ ಹೋಗ್ಬಾರ್ದು. ಮದುಮಕ್ಕಳು ಕಾಯಿ ಹೊಡ್ಸ್ಕೊಂಡು ಪರಪೂಜ್ಯ ಆಶೀರ್ವಾದ ಹೋಗ್ಬೇಕು. ಇನ್ನುವಿನ ಕಾರ್ಯಕ್ರಮ ಸಿದ್ಧಿಂಗ ಹಿರೇಮಠ ಗುರುಗಳು ನಡೆಸ್ಕೊಡೋಕಾಗಿ ಅವರಲ್ಲಿ ವಿನಂತಿ. ಎಲ್ಲರ ಕೈಯಾಗ ತಾಳಿ ಮಾಡಿ ಕೊಡ್ರಿ, ಗಂಟಕ್ಕೆ ಹೋಗ್ಬರ್ರಿ. ಮದುಮಗನ ಕೈಯಾಗ ತಾಳಿ ಕೊಡ್ರಿ, ಮದುಮಗನ ಕೈಯಾಗ ತಾಳಿ ಕೊಡ್ರಿ. ನಾವು ಮಂತ್ರ ಹೇಳಿದ ಮದುವೆ
ಅಮ್ಮ ಈ ಕಡೆ ಬಮ್ಮ ಒಂದ್ಸರಿ ಈ ಕಡೆ ನೋಡಿ ಬರ್ರಿ ಇವ್ರ ಬ್ಯಾಗ್ ಆಯ್ತು ಮನಸಾಗೆ ಎಲ್ಲ ಅಕ್ಷತೆ ಕೊಡ್ರಿ ಎಲ್ಲರಿಗೆ ಸ್ಟಾಪ್ ಮಾಡ್ರಿ ದಾರಿ ಬಿಡ್ರಿ ಕಾಲು ಎಷ್ಟು ಅವಸರ ಇರುತ್ತೆ ಕರ್ಕೊಂಡು ಹೋಗಪ್ಪ ಮಂಗ್ರಿ ಇಲ್ಲೇ ಡೌನ್ ಮಾಡ್ರಿ ಇಲ್ಲ ನೋಡ್ರಿ ಸ್ಮೈಲ್ ಇರಲಿ ಸ್ಮೈಲ್ ಇಲ್ಲ ಅಜ್ಜಾರ ಅಕ್ಷತೆ ಕೊಡ್ರಿ ಎಲ್ಲರಿಗೆ ನೀವು ಚಾಲು ಮಾಡ್ರಿ ಯೋ ವೈತಾಂಬ್ರಹ್ಮಣ ವೇದಾಮೃತೇನಾಮೃತಂ ಬ್ರಹ್ಮಾಚ ಪ್ರಜಾಂ ದದೋಹಂ. ಒಂದ ನಿಮಿಷ ಕೈ ಹಿಡ್ಕೊರಿ ಕೈ ಹತ್ತೊಂದ್ರ ತಡ ಬೇಡ
ಹೇಳಜ್ಜ ಮೂಸ್ ಆಗ್ತದೆ ಮೂಸ್ ಕೈ ಬಿಡ್ರಿ ಹತ್ರ ಬರ್ರಿ ನೋಡ್ರಿ ಆದ್ರೆ ಹಾಂ ನಿಲ್ಲಿಸ್ಬಿಡು ಅಲ್ಲ ಬರ್ತೀನಿ ನಾನು ನೀವು ಸ್ವಲ್ಪ ಕೆಳಗೆ ಬರ್ಬೇಕ್ರಿ ಸರಿ ಇವಾಗ ತಂದ್ಬಿಡ ಚೇರಕ್ಕೆ ಮುಂದೆ ನಡಿ ಸ್ವಲ್ಪ ಖಾಲಿ ಬಿಡು ಖಾಲಿ ಮಾಡ್ಸೋ ಹಾಂ ಇಲ್ಲಿ ನೋಡ್ರಿ ನೋಡಿ ನೋಡಿ ಓಕೆ ಇಲ್ಲಿ ನೋಡ್ರಿ ಹತ್ರ ಬಾಣ ಒಂಚೂರು ಇಲ್ಲಿ ನೋಡ್ರಿ ಅದರ ಅಷ್ಟೇ ಇಲ್ಲಿ ನೋಡ್ರಿ ಬಾಯ್ ಓಕೆ ಕಣ್ಣಂದ್ರೆ ಅಕ್ಕಿ ಕಣ್ಣಿದ್ದಾಗ ನಾವು ನಿಂದರೆ ಅಕ್ಕ ಸ್ವಲ್ಪ ಸರ್ರಿ ಸರ್ ನಿಲ್ರಿ ಇಲ್ಲಿ ನೋಡಮ್ಮ ಈ ಕಡೆ ನೋಡ್ರಿ ಅಮ್ಮರ ಹಾಂ ಇಲ್ಲಿ ನೋಡ್ರಿ ಕಣ್ಣು ಮುಚ್ಚಬೇಡ್ರಿ ಅಕ್ಕ ಇಲ್ಲಿ ನೋಡಿ ಓಕೆ ಬರ್ರಿ ಅಣ್ಣ ಬರ್ರಿ 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 ಅಣ್ಣ ಈ ಕಡೆ ಸೈಡ್ ಬರ್ರಿ ಅಣ್ಣ ಸೈಡ್ ಬರ್ರಿ ಹಾಂ ರೆಡಿ ರೆಡಿ ಎಲ್ಲಿ ನೋಡ್ರಿ ಸ್ವಲ್ಪ ಮುಂದೆ ಬರ್ರಿ ಅಮ್ಮ ಸ್ವಲ್ಪ ಮುಂದೆ ಬರ್ರಿ ಅಕ್ಕ ಮುಂದಕ್ಕೆ ಬರ್ರಿ ಸ್ವಲ್ಪ ಒಳ ಸರಿ ಅಮ್ಮ ಹಾಂ ಎಲ್ಲಿ ನೋಡ್ರಿ ಎಲ್ಲರೂ ಎಲ್ಲಿ ನೋಡ್ರಿ ಓಕೆ ಬರ್ರಿ ನೀವು ವಿಡಿಯೋ ರೆಕಾರ್ಡ್ ಮಾಡ್ರಲ್ಲ ಇನ್ನೊಬ್ರು ಬರ್ರಿ ಇನ್ನೊಬ್ರು ಯಾರ ಬರ್ರಿ ಅಮ್ಮ ಸ್ವಲ್ಪ ಸರಿ ಅಮ್ಮ ಸರಿ ಅಕ್ಕ ಒಂಚೂರು ಸರ್ ನಿಲ್ರಿ ಅಕ್ಕ ಸ್ವಲ್ಪ ಮುಂದೆ ಬರಮ್ಮ ಮುಂದಕ್ಕೆ ಬಮ್ಮ ಹಾಂ ಇಲ್ಲಿ ನೋಡ್ರಿ ಅಮ್ಮಾರ ಇಲ್ಲಿ ನೋಡ್ರಿ ಮಾತಾಡ್ಬೇಡ್ರಿ ಓಯ್ ಇಲ್ಲಿ ನೋಡ್ರಿ ಓಕೆ ಬರ್ರಿ ಬಂದ್ರಿ ಬರ್ರಿ ಹತ್ರ ಬಾಣ ನೋಡಿ ಓಕೆ ಇಲ್ಲಿ ನೋಡ್ರಿ
ನೋಡ್ರಿ ಹಾಂ ನಿಂದ್ರಿ ಸ್ವಲ್ಪ ಸರಿ ಸರ್ ನಿಲ್ರಿ ಅಣ್ಣ ಇಲ್ಲಿ ನೋಡ್ರಿ ಎಲ್ಲರೂ ಇಲ್ಲಿ ನೋಡ್ರಿ ಓಕೆ ಹತ್ರ ಬರ್ರಿ ಹತ್ರ ಬರ್ರಿ ಸ್ವಲ್ಪ ಸಣ್ಣಿಲ್ಲಮ್ಮ ಸ್ವಲ್ಪ ಹಿಂದೆ ಬರ್ಬೇಕಣ್ಣ ಓಕೆ ರೆಡಿ ಇಲ್ಲಿ ನೋಡ್ರಿ ಅಕ್ಕ ಅಷ್ಟು ಇಲ್ಲಿ ನೋಡ್ರಿ ಹಾಂ ಬರ್ರಿ ಅಕ್ಕ ಹಾಂ ಬರ್ರಿ ಅಕ್ಕ ಏ ಇಲ್ಲಿ ನೋಡ ಬಂದ್ರೆ ಹೆಣ್ಣೂರು ಪಾರ್ಟಿ ಐತೆ ಇಲ್ಲಿ ಹೋದ ಸ್ವಲ್ಪ ಮುಂದೆ ಬಾಣ ರೆಡಿ ಇಲ್ಲಿ ನೋಡ್ರಿ ಅಣ್ಣ ಇಲ್ಲಿ ನೋಡ್ರಿ ಅಷ್ಟೇ ರೀ ಓಕೆ ಹಾಂ ಭಾಳ ನಾವು ಇಲ್ಲಿ ಹತ್ರ ಬರ್ರಿ ಅಣ್ಣ ಇಲ್ಲಿ ನೋಡೋಣ ಇಲ್ಲಿ ನೋಡ್ರಿ ಅವಿ ಇಲ್ಲಿ ನೋಡಮ್ಮ ಬರ್ರಿ 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 ಹತ್ರ ಬರ್ರಿ ನೋಡ್ರಿ ನೋಡಿ ನೋಡಿ ಓಕೆ ಬರ್ರಿ ಹಿಂದೆ ಸ್ವಲ್ಪ ಅಕ್ಕ ಸ್ವಲ್ಪ ಮುಂದೆ ಬನ್ನಿ ಮುಂದಕ್ಕೆ ಬರಕ್ಕೆ ಅವ್ರು ಮುಂದೆ ಹಾಕ್ರಿ ಸರಿ ರೀ ಸ್ವಲ್ಪ ಒಳಗೆ ಸರಿ ರೀ ಸರಿ ನಿಲ್ಲಕ್ಕ ಸರಿ ನಿಲ್ರಿ ಸ್ವಲ್ಪ ಸರಿ ಅಮ್ಮ ಇಲ್ಲ ನೋಡ್ರಿ ಎಲ್ಲರೂ ಇಲ್ಲಿ ನೋಡಿ ಓಕೆ ಬರ್ರಿ ಅಷ್ಟು ಹಿಡ್ಕೊಂಡು ಈ ಕಡೆ ನೋಡ್ರಿ ಅಷ್ಟೇ ಇಲ್ಲಿ ನೋಡೋಣ ಇಲ್ಲಿ ನೋಡೋಣ ಕೈ ತೆಗೀರಿ ಈಗ ಹಿಡ್ಕೊರಿ ಹಾಂ ಇಲ್ಲಿ ನೋಡ್ರಿ ಹಾಂ ಸ್ವಲ್ಪ ಕೈ ತೆಗೋಣ ಏನು ಸರಿ ಅಣ್ಣ ಇಲ್ಲಿ ನೋಡ್ರಿ
ಓಕೆ ಹೊಸ್ಟೆಲ್ ಕೆಳಗೆ ಬಂದ್ರೆ ಒಂದಷ್ಟು ಬಂದೆ ಏ ಅಪ್ಪಿ ಒಂದಷ್ಟು ಕೆಳಗೆ ಎಂದರೆ ಸರಿ ಒಂದ್ಸರಿ ಸರಿ ನೋಡ್ರಮ್ಮ ಸ್ವಲ್ಪ ಸರಿ ಓಕೆ ರೆಡಿ ಇಲ್ಲ ನೋಡ್ರಿ ಅದನೆಂದು ಕಾಯಬೇಕು ನಿತ್ಯ ಹಿಂದೇಳಿ ನನ್ನ ಚಂದಿಗೆ ಮರದೆ ಮುಗಿನ ರಾಜಕುಮಾರಿ ಕನಸಾಗೆ ಬರುವೆ ಚಿಂಗಾರಿ ಲಾಲಿಸುವಾರಿ रमेश सेटअप देता है 2000 का वेलकम बोनस। रमेश सेटअप निकला तो क्या रंग थे? जीवत गलया निंगे शाने क्वापकनु क्वापकु ಒಂದು ಕೈ ಪ್ರೀತಿ ಜಾಸ್ತಿ ಸೈಡ್ ಬಾಣ ನೋಡ್ರಿ ಈಜು ಬರದೆ ಹಾರಿ ಬಾವಿಗೆ ಬಿದ್ದೆ ನೀರು ಕುಡಿದು ಹೆಂಗೋ ಮ್ಯಾಲಕ್ಕೆ ಎದ್ದೆ ನೆನೆಸ್ಕೊಂಡ್ರೆ ಎದೆ ತುಂಬ ದಿಗ್ಲು ಕುಚುಕು ಬರಬೈತಾ ಎದಕ್ಕೆ ಕುಚುಕು ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ ನನ್ನ ಸೇದಲೇನಿಲ್ಲ ಯಾರು ನೀನು ಯಾವ ಜನ್ಮದ ಮಗನು ನೀನು ಮರವಿದು ಮುಳ್ಳಿನ ಜನ್ಮವ ಬೇಡಲೇ ಬಾರ್ದಯ್ಯ ಮರವನೇ ಮರಿ ಹಾಕಯ್ಯ ಒಬ್ಬನೇ ಪುಣ್ಯವ ಒಯ್ದರೆ ಹೆಂಗಯ್ಯ ನಾನುವೇ ಮನ್ಸನ್ನು ಹೊಸಿ ನಂದು ಕುಸಿ ಉಳ್ಸಯ್ಯ ಕುಚುಕು ನಾನು ಚಡ್ಡಿ ದೋಸ್ತಿ ನೆನಪೈತ ನಿಂಗೆ ಮರಕೋತಿಯಾಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರೆ ಈಗಲೂ ಬಾಯಿ ತುಂಬ ಜೊಲ್ಲು ಕುಚುಕು ಆ ಕಾಲ ಬರ್ತೈತ ಕುಚುಕೂಟ
ಈಜು ಬರ್ದೆ ಹಾರಿ ಬಾವಿಗೆ ಬಿದ್ದೆ ನೀರ್ ಕುಡ್ದು ಹೆಂಗೋ ಮ್ಯಾಲಕ್ಕೆ ಎದ್ದೆ ನೆನೆಸ್ಕೊಂಡ್ರೆ ಈಗಲೂ ಎದೆ ತುಂಬ ದಿಗ್ಲು ಕುಚುಕು 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 ಬರಬೈತಾಯಿ ಕುಚುಕು ಅಮ್ಮನೇ ಇಲ್ಲದ ಕೊರಗನೆ ಮರಸಿದೆ ತುತ್ತಿದೋ ಕೈಯಾದೆನಿ ಹೆತ್ತ ತಾಯಿಗೂ ಮಿಗಿಲಾದೆನಿ ಕಣ್ಣಿನ ತೆಪ್ಪೆಯ ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ ನನ್ನ ಸೇವೆಲೇ ನೀ ಸವೆಯುವೆ ಕುಚುಕು 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 ಗಾಳಿ ಕವಳೆ ಕೊಂಡಿದ್ದು ಕಾಣೆ ಕಣ್ತುಂಬ ನಿದ್ದೆ ಮಾಡಿದ್ದು ಕಾಣೆ ನಂಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರು ಯಾರು ನೀನು ಯಾವ ಜನ್ಮದ ಮಗು ನನ್ನದೇ ನೋಡಲು ಮನೆ ಸೇರಲು ಬಂದರಾಜಿ ಹಾಡಲಿ ಹಾಡಲು ಮಾತಲಿ ಹೇಳಲು ಅಕ್ಕ ಒಂಚೂರು ಅದ ನೋಡ್ರಿ ನೋಡ್ರಿ ಎಲ್ಲರೂ ನೋಡ್ರಿ ಈ ಗೇಮ್ನಲ್ಲಿ ವ್ಯಸನ ಅಥವಾ ಆರ್ಥಿಕ ಅಪಾಯ ಉಂಟಾಗಬಹುದು. ಜವಾಬ್ದಾರಿಯಿಂದ ಆಡಿ. ಬಿಸಿಲಿರಲಿ ಸಿಹಿ ಕಹಿ ಇರಲಿ ಆಸರೆಯಾಗುವ ಸೇರಲು ಬಂದರಾಜಿ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲೆ ಜೇನ ಧ್ವನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ನಾನು ಶ್ರೀಕೃಷ್ಣ ನೀನ ನನ್ನ ಭಾವ ಮೂಡಿದ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ಲೀಲಾವತಿ ಹೆಸರೇ ಗಂಗಾವತಿ ತ್ರಿಗಾವತಿ ನೇತ್ರಾವತಿ मुझे कछुआ बनना है खरगोश They won't get it. We do. Naukri for the ambitious. Okay, we got this. ಮಂಟಪಕ್ಕೆ ಬಾ ನಮ್ಮ ಮದುವೆ ಸತ್ತಾಯಿತೀಗ ಬೇಗ ಬಾ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸತ್ತಾಯಿತೀಗ ಬೇಗ ಬಾ ಜೋಡಿ ನಮ್ಮ
ಹೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ ಲೈಫಲ್ಲಿ ಲವ್ವೇ ಅಮೃತ ಜೀವನವೇ ಪ್ಯಾರ ಶಾಶ್ವತ ಹೃದಯದ ಭಾವ ಬೆರೆತಿರಲು ಒಲವಿನ ಜ್ಯೋತಿ ಬೆಳಗಿರಲು ಪ್ರೇಮಕ್ಕೆ ಮೇರೆ ಇಲ್ಲವೋ ಪ್ರೀತಿಯ ಸೃಷ್ಟಿ ಮೂಲವೋ ಭಾಷೆ ಬೇರೆಯಾದರೂ ಜಾತಿಯೇನೇ ಇದ್ದರೂ ಪ್ರೇಮವೂ ಒಂದೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ ಮದರಂಗಿಯಲ್ಲಿ ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುಗಿದೆ ತೊರೆದು ನೂತನ ಪುಟವನು ತೆರೆಯುವ ಸಮಯ ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ ಎರೆಯೊಂದು ಸರಿದಾಗ ಸಂಜೀವನ ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಮಳೆ ಬಿಸಿಲಿರಲಿ ಸಿಹಿ ಕಹಿ ಇರಲಿ ಆಸರೆಯಾಗುವ ವಚನದ ಸಮಯ ಮಂಗಲ ಸೂತ್ರದೇ ಬಾಳಿನ ಪಟವು ಬಾಣಿಗೆ ಏರುವ ಪಯಣದ ಸಮಯ ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ ಚೆಲುವಿನ ಔತಣದ ಸಮ್ಮೇಳನ ಪಲ್ಲಕ್ಕಿ ಎಂದು ಹಾರುವ ಹಕ್ಕಿಯಾಗಿದೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಉಲ್ಲಾಸದಲ್ಲಿ ಈ ದಿನ ದಾರಿಲಿ ಹೊಸ ಜೋಡಿ ಹೊರಟಿದೆ ಜತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ಮನಗಾಲ ನಿಟ್ಟು ಬಾಳೆಂದು ಒಳಗೆ ಬಂದಿದೆ ಮನದಂಗಳದಲ್ಲಿ ಪ್ರೀತಿಯ ದೀಪ ಬೆಳಗಿದೆ ನೋಡ್ರಿ ಅಮ್ಮ ಇಲ್ಲಿ ನೋಡಮ್ಮ ಸೈಡ್ ಬರ್ರಿ ಈ ಕಡೆ ಬಾಮ್ಮ ಕರ್ಕೊಂಡು ಇಲ್ಲಿ ನೋಡ್ರಿ ಅಕ್ಕ ಹೊಸ ಇಲ್ಲಿ ನೋಡ್ರಿ
ಕಣ್ಣಸ್ಬೇಡ್ರಿ ಕೈ ನೋಡ್ರಿ ಬರ್ರಿ ಏನಿದು ಮಾಯೆ ಮಳೆಯಿಲ್ಲದ ಮೈ ನೆನೆಯೋ ಮಾಯದ ಮಾಯೆ ನಿನ್ನೆ ಕಂಡ ನೋಟವೇ ಅಂತರಾಳವಾಗಿದೆ ಇಂದು ಮೇಳವಾಗಿದೆ ರಾಗ ಎನ್ನದೆ ಹೊಸ ಕಾವೇರಿ ತೀರದಲ್ಲಿ ಬರೆದೆನು ಹೆಸರ ಮರಳೆಲ್ಲ ಹೊನ್ನಾಯ್ತು ಯಾವ ಮಾಯೆ ಸೂತ್ರವೂ ಇರದೆ ಗಾಳಿಯೂ ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ತೀಯ ಓ ಬರ್ತೀಯ ಜೀವ ನಿಂಗೆ ಕೊಡ್ತೀನಿ ಪ್ರೀತಿ ಚೆಲ್ಲುತ್ತಾ ಇರ್ತೀಯ ಎದೆಯಲ್ಲಿ ಇರ್ತೀಯ ಒಪ್ಪಿದೆ ಒಪ್ಪಿದೆ ಮಾತಿಗೆ ಒಪ್ಪಿದೆ ವಾಸಂತಿ ಏತಕ್ಕೆ ಬೆವರುತ್ತೀಯ ಅಯ್ಯೋ
ಇಷ್ಟವೇ 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 ನನ್ನೆದೆ ತೋಟಕ್ಕೆ ಬರ್ತೀಯ ಓ ಬರ್ತೀಯ ಕಣ ಕಣವು ನಿನ್ನದೇ ಜಿಗಿ ಜಿಗಿದು ಹಾಡುವೆ ಕಣ ಕಣವು ಸದ ಸದನೆ ಜಿಗಿ ಜಿಗಿದು ಹಾಡುವೆ ಕಣ ಕಣವು ನಿನ್ನದೇ ನೋಡಿ ಕಾವೇರಿ ಕುಲುಕಾವಯಾರಿ ಹೃದಯ ನಿಂದೆ ದೋಚಿಕೋ ಹಣತೆ ಕಣ್ಣೋಳು ಮನವ ಕದ್ದೋಳು ಸನಿಹ ನೀ ಬಂದು ನಾಚಿಕೋ ಬೀಸುವೆ ಭಾಸ್ಕರ ಜಿಗಿ ಜಿಗಿದು ಹಾ ಯಾರ ಬರ್ತಾರ ನೋಡ್ರಿ ಒಬ್ರು ಯಾರ ಬರ್ರಿ ನೋಡ್ರಿ ನೋಡ್ರಿ ಅಕ್ಕ ಅಷ್ಟೇ ನೋಡ್ರಿ ಕಾಣಿಸದು ಹತ್ರ ಬಾಣ ಒಂಚೂರು ಓಕೆ ಓಕೆ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ ಅದು ಯಾರು ಮಾಡಿದ ಕೋಗಿಲೆ ಹಾಡು ಚಂದಾನ ಕೊಂಬೆಸಿ ಚಂದಾನ ಅಷ್ಟೇ ಇರಿ ಅಕ್ಕ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡೋಣ ಇತ್ತ ನೋಡೋಣ ಓಕೆ ರೆಡಿ ಇಲ್ಲಿ ನೋಡ್ರಿ ಇತ್ತ ನೋಡಿ ಇಲ್ಲಿ ನೋಡ್ರಿ ಅಷ್ಟೇ ಇರಿ ಅಕ್ಕ ಇಲ್ಲಿ ನೋಡ್ರಿ ಅಕ್ಕ ಇಲ್ಲಿ ನೋಡಿ ಕ್ಯಾನ್ಸಲ್ ಆಗ್ತಾವ ನಿಂದರೆ
ಹತ್ರ ಬರ್ರಿ ನಿಲ್ರಿ ಅಕ್ಕರ ಸ್ವಲ್ಪ ಹಿಂಗೆ ಸರಿ ಅಮ್ಮ ಹಿಂಗೆ ಸರ್ ನಿಲ್ರಿ ಬಂದು ರೀ ಇಲ್ಲ ನೋಡ್ರಿ ಆಯ್ತಾ ಓಕೆ ಓಕೆ ರೆಡಿ ಇಲ್ಲ ನೋಡ್ರಿ ಅಕ್ಕ ಅಷ್ಟೇ ಇಲ್ಲ ನೋಡ್ರಿ ಆಯ್ತಾ ಹಾಂ ಇಲ್ಲ ನೋಡ್ರಿ ಸ್ವಲ್ಪ ಏನು ಸರ್ ನೀವು ಅಕ್ಕ ನೀವು ಮುಂದೆ ಬರ್ರಿ ಮುಂದಕ್ಕೆ ಬರ್ರಿ ಒಂದ್ಸಲ ಅಷ್ಟೇ ರೀ ಓಕೆ ಓಕೆ ಇಲ್ಲ ನೋಡಿ ಇಲ್ಲ ನೋಡ್ರಿ ತಕೊಂಡು ಹತ್ರ ಬರ್ರಿ ಇಲ್ಲ ನೋಡ್ರಿ ನೋಡಿ ನೋಡ್ರಿ ಹತ್ರ ಬರ್ರಿ ಅಣ್ಣ ಒಂಚೂರು ಹತ್ರ ಬರ್ರಿ ಅಕ್ಕ ನೀವು ಈ ಕಡೆ ಬರ್ರಿ ನೀವು ಈ ಕಡೆ ಬರ್ರಿ ಅಣ್ಣ ನೀವು ಈ ಕಡೆ ಹೊಡೆದು ಮುಂದೆ ಹಾಕ್ರಿ ಸ್ವಲ್ಪ ಹಿಂದೆ ಸರ್ರಿ ಹಿಂದಕ್ಕೆ ಸರ್ರಿ ಸರ್ರಿ ಗ್ಯಾಪ್ ಕೊಡಬೇಡ್ರಿ ಹಿಂದೆ ಹಾಂ ಸ್ವಲ್ಪ ಅಕ್ಕ ಹೊಡೆದು ಮುಂದೆ ಹಾಕಕ್ಕ ಹಾಂ ಸ್ವಲ್ಪ ಹತ್ರ ಸರ್ರಿ ಸರ್ರಿ ಇಲ್ಲ ನೋಡ್ರಿ ಇಲ್ಲ ನೋಡಿ ಅಷ್ಟೇ ರೀ ಓಕೆ ಅಲ್ಲಿ ಕೂಡ್ರಕ್ಕ ಚೇರ್ ಮಾಡಿ ಬಂದು ಓಕೆ ರೆಡಿ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ನೋಡಿ ನೋಡಿ ಬರ್ರಿ ನಮಗೆ ಕೊಡಿ ನೋಡ್ರಿ ಅಮ್ಮ ಅಷ್ಟೇ ಇಲ್ಲ ನೋಡ್ರಿ ಅಷ್ಟೇ ರೀ ಓಕೆ ಓಕೆ ರೆಡಿ ಇಲ್ಲ ನೋಡಿ ಇಲ್ಲ ನೋಡ್ರಿ ಅಕ್ಕ ಇಲ್ಲ ನೋಡಿ ಅಣ್ಣ ಮೊಬೈಲ್ ಓಕೆ ಇಲ್ಲ ನೋಡಿ ಓಕೆ ಅಕ್ಕ ಇಲ್ಲ ನೋಡಿ ಅಕ್ಕ ಇನ್ನೊಂದ್ಸರಿ ಇಲ್ಲ ನೋಡ್ರಿ ಕಣ್ಣು ಮುಚ್ಚಬೇಡ್ರಿ ಹತ್ರ ಬರ್ರಿ ಎರಡು ಇಲ್ಲ ನೋಡೋಣ ಒಬ್ಬರು ಇಲ್ಲ ನೋಡ್ರಿ ಅಣ್ಣ ಇನ್ನೊಂದು ಚಲೋ ಇಲ್ಲ ನೋಡ್ರಿ Okay.